ನಾನು ಹೇಳಿದ್ನಲ್ಲ ಮೊದಲು ಸಿಂಗಲ್ ಹಿಂಗೆ ಹೋಗ್ತಿದ್ದೆ, ಈಗ ಹಂಗಲ್ಲ. ಈಗ ಜೊತೆಗಿದ್ದಾಳೆ, ನಾನು ನೆನಪಿಸ್ಕೋಬೇಕು. ಅವಾಗ ಇವಳು ಒಂದೊಂದ್ಸತಿ ಅದನ್ನೇ, ನಾನು ಒಂದೊಂದ್ಸತಿ ಏನು ಯೋಚನೆ ಮಾಡ್ತಾ ನಾನು ಒಬ್ಬನೇ ಮುಂದಕ್ಕೆ ಹೋಗ್ಬಿಟ್ಟಿರ್ತೀನಿ, ಏನೋ ಹಿಂಗೆ ಯೋಚನೆ ಮಾಡ್ತಾ ನಡ್ಕೊಂಡು. ಇವರು ನಿಮ್ಗೆ ನಂಗೆ ಗೊತ್ತಾಗಲ್ವಾ ನಾನು ಇಲ್ಲಿ ಬರ್ತಾ ಇರೋದು, ಹೋಗ್ತಾ ಇರ್ತೀರಾ ನೀವು ಸುಮ್ಮನೆ ಅಂತ ಇವಳು ಹೇಳ್ತಿರ್ತಾಳೆ. ಹೌದಲ್ವಾ ಅಂದರೆ ಅದು ಹಂಗೆ. ಅಂದರೆ ಈಗ ಎಲ್ಲೋದ್ರೂ ಈಗ ನನ್ನ ಜೊತೆಗೆ ಹೋಗ್ಬೇಕೀಗ, ಯಾಕಂದರೆ ಈಗ ನಾವು ಸಂಸಾರ ಸಮೇತವಾಗಿ ಕೈ ಇಟ್ಕೊಂಡು ನಿಂಬಣ್ಣಿ ಹೋಗ್ತಾ ಇರ್ತೀರಾ, ಜಾಲಿ ಜಾಲಿಯಾಗಿರ್ತೀವಿ, ಆರಾಮಾಗಿ ಕೈಲಿ ಇಟ್ಕೊಂಡೇ ಹೋಗ್ಬೇಕು, ಆ ಥರದ್ದೆಲ್ಲ ಏನಿಲ್ಲ, ಆರಾಮಾಗಿ ಇರ್ತೀವಿ. ನಿಮ್ಮ ಟಿಪ್ಪು ಧನಂಜಯ್ಗೆ ಮತ್ತು ಧನ್ಯತಾಗೆ ಅವ್ರ ಟಿಪ್ಪ ಏನಿಲ್ಲ, ಅವ್ರಿಗೆಲ್ಲ ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತಿದೆ. ಆತ್ಮೀಯ ಗೆಳೆಯ ಅಲ್ವಾ, ಆಗ ಕೇಳ್ದೆ, ಬ್ಯಾಚ್ ಗೆಳೆಯರಲ್ವಾ. ಟಿಪ್ ಅಂತ ಏನಿಲ್ಲ, ಬಟ್ ಎಷ್ಟೇ ಆದರೂ ಎಲ್ಲರೂ ನಮ್ಮದು ಏನೋ ಬೇರೆ ಥರ ಇದು ಹಂಗಿಂದ ಮದುವೆ ಮೇಲೆ ಎಲ್ಲ ಒಂದೇ ಅದಷ್ಟೇ. ಆ್ಯಕ್ಚುಲಿ ಇದು ನಿಜ ಧೋನಿನೇನೆ ಹೇಳೋದು ಇದು ಬಹುಶಃ. ಮತ್ತು ಸೋಚನ ಹಾಕಿ ಏನೋ ಮೇರೆ ಓದಿ ಎಲ್ಲಗೆ ಮದುವೆ ಆದಮೇಲೆ ಎಲ್ಲ ಸೇಮ್ ಆ ಥರದ್ದೇನೋ ಸಮಥಿಂಗ್ ಆ ಥರ ಏನೋ ಇರ್ತವೆ.